ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದಾಂಡೇಲಿ ನಗರ ಸಭೆ ವ್ಯಾಪ್ತಿಯ ನಿಜವಾದ ನಿವೇಶನ ರಹಿತ ಬಡವರಿಗೆ ಅನುಕೂಲವಾಗಲಿ ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ 1100 ಮನೆಗಳನ್ನು ಮಂಜೂರು ಮಾಡಿ ಹಲವು ವರ್ಷಗಳು ಕಳೆದಿದೆ. ಅಂದಾಜು 850 ಅರ್ಜಿಗಳಿಗೆ ಹಣ ತುಂಬಿಸಿಕೊಂಡಿರುವ ಬಗ್ಗೆ ಮಾಹಿತಿ ಕೂಡ ಇದೆ. ಆದರೆ ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ದಾಂಡೇಲಿ ನಗರಸಭೆ ವ್ಯಾಪ್ತಿಯ ನಿಜವಾದ ಅರ್ಹತೆ ಇರುವ ಬಡ ಅಲೆಮಾರಿ ಕುಟುಂಬಗಳು, ದುಡಿದು ತಿನ್ನುವ ಕುಟುಂಬಗಳು ಇಲ್ಲಿಯವರೆಗೂ ರಸ್ತೆಯ ಹಿಕ್ಕೆಲೆಗಳಲ್ಲಿ ಜೋಪಡಿಯಲ್ಲಿ ಜೀವನ ಮಾಡ್ತಾ ಇರೋದು ನೋಡಿದ್ರೆ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ನೈಜವಾದ ಅರ್ಹತೆ ಇರುವ ಬಡವರಿಗೆ ಮನೆ ಕೊಡಲು ನಗರಸಭೆ ಆಡಳಿತ ಹಾಗೂ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬುದಕ್ಕೆ ನಮ್ಮ ನ್ಯೂಸ್ ರಾಜ್ಯ ಉಪಸಂಪಾದಕ ಬಸವರಾಜರವರು ಈ ವರದಿಯನ್ನ ಬಯಲಿಗೆಳೆದು ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳು ಆದ ಸುಷ್ಮಾ ಗೌಡಬೆಲಿ ಅವರಿಗೆ ಈ ಸಮಸ್ಯೆ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕಿಗೆ ಚೆಲ್ಲುವ ಕೆಲಸ ಮಾಡಿದ್ದಾರೆ. ಈಗ ನಿಮಗೂ ಮನೆ ಸಿಕ್ಕಿಲ್ಲ? ಹೌದಾ? ಹೌದಾ? ಯಾಕೆ ಮತ್ತೆ ಇಂತ ನಿಮ್ಗೆಲ್ಲ ಇದ್ರು ಇಲ್ಲ ಅಂದ್ರೂ ಯಾಕೆ ಕೊಟ್ಟಿಲ್ಲ? ಮತ್ತೆ ಯಾರು ಕೊಟ್ಟವ್ರಲ್ ಮನೆ? ಹೌದಾ? ನಿಮ್ಮಂತವ್ರ ಮನೆ ಬೇಕು? ಕಂಜರ್ ಬಾಟದೇವ್ರು ನಾವು ಇಲ್ಲೇ ನಾವು ದುಡ್ಯಾಕ್ ಬರ್ತೇವೆ. ನಮ್ಗೆ ಇಲ್ಲಿ ಜಾಗ ಯಾವ ಊರ ಮನೆ? ನಮ್ ದಾಂಡೇಲಿ ರೀ ಸರ್. ದಾಂಡೇಲಿ? ಯಾಕೆ ನಿಮ್ ಮನೆ ಇಲ್ಲ? ಮನೆ ಇಲ್ಲ ರೀ ನಮ್ಗೆ. ಇಲ್ಲೇ ದುಡ್ಯಾಕ್ ಬರ್ತೇವೆ. ನಮ್ಗೆ ಏನ್ ಜಾಗ ಇಲ್ಲ, ಜಮೀನ್ ಇಲ್ಲ. ಇಲ್ಲಿ ನಮ್ಗೆ ಇರ್ಲಿಕ್ ಕೊಡಂಗಿಲ್ಲ. ಈಗ ನಾವಳೆ ನಾಡದ್ನ ನಾವ್ ಇಲ್ಲೇ ತೆಗಿಬೇಕ್ರಿ. ಇಲ್ಲೇ ತೆಗ್ದಿದ್ರ ನಾವು ನಮ್ಗೆ ಇಲ್ಲೇ ಜಾಗ ಇರ್ಲಿಕ್ಕಿಲ್ಲ. ನಾವ್ ಮತ್ ಚಿಂತಿ ಅಪರ ಎಲ್ಲೇ ಮಾಡಿ ತಿನ್ಬೇಕು, ಎಲ್ಲೇ ನಾವು ಜೀವನ ಮಾಡ್ಬೇಕು ರೀ ಸರ್. ಅದಕ್ಕೆ ರೀ ಸರ್ ನಮ್ಗ ಇಲ್ಲೇ ಎಲ್ಲೇ ಸ್ವಲ್ಪ ಜಾಗ ಕೊಟ್ಟಿದ್ರ ಕಾರವಾರ ಭಾಗದಾಗಲ್ಲ ನಿಮ್ಗೆ ಆಭಾರಿ ಇರ್ತೇವ್ರಿ. ಅಲ್ಲ ಈಗ 1100 ಮನೆ ಕೊಟ್ಟಿದ್ರಲ್ಲ? 1000 ನಮ್ಗೆ ಎಲ್ಲಾರ್ಗು ಮನೆ ಕೊಟ್ಟೆ, ನಮ್ಗೆ ಯಾರು ಮನೆ ಕೊಟ್ಟಿಲ್ಲ? ಬಡವ್ರು ತಲುಪಿಲ್ಲ? ಮತ್ತೆ ಯಾರು ತಲುಪಿದೆ? ಅಲ್ಲೇ ಇರೋರ್ಗೆ ಮನೆ ಇದ್ರು ಸಹ ಕೊಟ್ಟಿದ್ದಾರೆ. ಮನೆ ಇರೋರ್ಗೆ ಕೊಟ್ಟಾಕುಂತ್ರಿ, ನಮ್ಗೆ ಒಂಥರ ಬರೋರ್ಗೆ ಯಾರು ಮನೆ ಕೊಟ್ಟಿಲ್ಲ? ಇಲ್ಲ ಇಲ್ಲ. ಇಂಥದಕ್ಕೆಲ್ಲ ಬಳಸ್ಕಲ್ಲ, ಬರೇ ವೋಟಿಂಗ್ ಮಾತ್ರ ಬಳಸ್ಕೋತಾರೆ. ಉಳ್ಕಿದೇನೋ ಒಂದು ಕಾರ್ಯಾಚರಣೆ ಇಲ್ಲಿ ಬರ್ತಾರೆ. ಯಾರಿಗೋಗಿದೆ ಮನೆ? ಮನೆ ಯಾರಿಗೋಗಿದೆ? ಯಾರಿಗೋಗಿದೆ ಏನೋ ರೀ ಅದು. ಹೌದಾ? 1100 ಮನೆ ಬಿಡುಗಡೆ ಆಗಿದೆ. 1000 ಮನೆಯಲ್ಲಿ ನಾವು 3 ಅರ್ಜಿ ಸರ್. 3 ಅರ್ಜಿನೂ ಫೇಲ್ ಆಗಿದೆ. ಹೌದಾ? ಒಂದ್ ಮನೆ ಕೂಡ ಬಂದಿಲ್ಲ. ಓಕೆ, ಈಗ ಒಟ್ಟಾರೆ ನಿಮ್ಗೆ ಮನೆ ಬೇಕು? ಮನೆ ಬೇಕು. ಓಕೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಮತ್ತೆ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರೇ ಮತ್ತೆ ವಿಶೇಷವಾಗಿ ಹಿರಿಯ ರಾಜಕಾರಣ ಆಗಿರ್ತಕ್ಕಂಥ RV ದೇಶಪಾಂಡೆ ಸಾಹೇಬ್ರೆ, ಸರ್ ಈಗ ಇವರು ನನಗೆ ಭೇಟಿಯಾಗಿದ್ದಾರೆ. ವಿಶೇಷವಾಗಿ ಇವರು ದಾಂಡೇಲಿ ನಗರದ ಎಲ್ಲ ನಿವಾಸಿಗಳು, ಅಲೆಮಾರಿ ಸಮುದಾಯಕ್ಕೆ ಸೇರಿದವರು. ಇವ್ರಿಗೆ ಯಾವುದೇ ರೀತಿ ಜಮೀನಿಲ್ಲ, ಯಾವುದೇ ರೀತಿ ಇದಿಲ್ಲ, ದಿನನಿತ್ಯ ದುಡ್ಕೊಂಡು ತಿಂತಕ್ಕಂಥದ್ದು. ವಿಶೇಷವಾಗಿ ಅದು ಹೆಂಗಪ್ಪ ಅಂತಂದರೆ, ಈ ಅಕ್ಕಪಕ್ಕ ಊರುಗಳಲ್ಲಿ ಚಿಂದಿಗಳನ್ನು ಹಾಯ್ದು ಆ ಒಂದು ವಸ್ತುಗಳನ್ನು ಸಂಗ್ರಹ ಮಾಡಿ ಅದನ್ನೊಂದು ಕಡೆ ಸಂಗ್ರಹ ಮಾಡಿ ಅದನ್ನು ಮಾರಾಟ ಮಾಡಿ ಉಪಜೀವನ ನಡೆಸ್ತಾರೆ. ಎಲ್ಲ ಪಾಪ ನೋಡಿ, ಎಲ್ಲ ಹುಡುಗರಿದ್ದಾರೆ, ಪಾಪ ಹೆಣ್ಮಕ್ಳಿದ್ದಾರೆ. ಸ್ವತಂತ್ರ ಬಂದಾಗಿದ್ದನ್ನು ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಾನತೆ ಮತ್ತು ಸಂವಿಧಾನದಲ್ಲಿ ಎಲ್ಲರಿಗೂ ಸಹ ನಾವು ಅಷ್ಟು ಕೊಟ್ಟಿದ್ದೀವಿ, ಇಷ್ಟು ಕೊಟ್ಟಿದ್ದೀವಿ ಸವಲತ್ತುಗಳು ಅಂತ ಹೇಳ್ತೀರಾ. ಇವತ್ತು ಸ್ವತಂತ್ರ ಬಂದು ಆಲ್ರೆಡಿ 75 ವರ್ಷ ಮೀರ್ತು, ಅರ್ಥ ಆಯ್ತಾ? ಆದರೂ ಸಹ ಈಗ ಇಂಥ ವ್ಯವಸ್ಥೆಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ನಿಜವಾಗೂ ಒಂದು ಕನಿಷ್ಠ ಸವಲತ್ತುಗಳು ಸಿಕ್ಕಿಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ. ಯಾಕಪ್ಪ ಅಂತಂದರೆ, ನಿಮ್ಮ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಒಂದಿದೆ. ಪಾಪ ಎಂತೆಂಥವ್ರಿಗೂ ನೀವು ವಸತಿ ಕೊಡ್ತೀರಾ, ಎಂತೆಂಥವ್ರಿಗೂ ಅರ್ಹತೆ ಇಲ್ಲ ಅಂದ್ರೂ ಸಹ 2-3 ಮನೆ ಸ್ಯಾಂಕ್ಷನ್ ಮಾಡ್ತೀರಾ. ಎಲೆಕ್ಷನ್ ಟೈಮಲ್ಲಿ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಇವ್ರನ್ನ ಚೆನ್ನಾಗಿ ಬಳಸ್ಕೊತೀರ. ಅದು ಬಿಟ್ಟರೆ ನಿಜವಾಗೂ ಒಬ್ಬ ತಳಮಟ್ಟದ ಸಮುದಾಯ, ಅಲೆಮಾರಿ ಸಮುದಾಯಕ್ಕೆ ನಿಜವಾಗೂ ನ್ಯಾಯ ದೊರಕಿದ್ಯಾ ಅಂತಕ್ಕಂಥದ್ದು ತುಂಬ ಖೇದಕರದ ವಿಷಯ. ಇದಕ್ಕೆ ಸ್ಪಷ್ಟ ಉದಾಹರಣೆ ಇವರು ಪಾಪ, ಆಯ್ತಾ? ಹಾಗಾಗಿ ದಯವಿಟ್ಟು ಈ ವರದಿನ ಮಾತ್ರ ನಾನು ಬಿಡೋದಿಲ್ಲ. ಇವ್ರನ್ನ ದಯವಿಟ್ಟು ಇಂಥವ್ರಿಗೆ, ಬಡವ್ರಿಗೆ, ಪಾಪ ದುಡ್ಕೊಂಡು ತಿಂತಕ್ಕಂಥವ್ರಿಗೆ ಮೊದಲು ಸವಲತ್ತುಗಳು ತಲುಪಿಸ್ರಿ ಸ್ವಾಮಿ, ಆಯ್ತಾ? ಪಾಪ ಮನೆ ಇಲ್ಲ ನೋಡಿ, ಎಲ್ಲೋ ನೀರಿನ ವ್ಯವಸ್ಥೆ ಇಲ್ಲ, ಎಲ್ಲೂ ಇಲ್ಲ, ಪಾಪ ದುಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಕಾರಣ ಅಲ್ಲಿ ಉದ್ಯೋಗ ಇಲ್ಲ, ಆಯ್ತಾ? ಅದಕ್ಕಾಗಿ ಪಾಪ ಬಂದಿದ್ದಾರೆ. ಓಕೆ, ದುಡ್ಕೊಂಡು ತಿಂತಾರೆ ಪಾಪ, ಓಕೆ. ಆದರೆ ಕನಿಷ್ಠ ಇವತ್ತಿಗೂ ಸಹ ಒಂದು ಜೋಪಡಿಗಳಲ್ಲಿ ಬದುಕ್ತಾವ್ರಲ್ಲ, ಅವು ಕನಿಷ್ಠ ಅವ್ರಿಗೆ ಒಂದು ಮನೆಯರು ಮಾಡ್ಕೊಡ್ಬೇಕಲ್ಲ. ನೀವು ಯಾರ್ಯಾರಿಗೋ ನಿವೇಶನ ಕೊಡ್ತೀರಾ ವಸತಿ ರಹಿತರಿಗೆ, ಆಯ್ತಾ? ಇವರೆಲ್ಲ ನಿಮ್ಗೆ ಏನು ಕಾಣಿಸ್ತಾರೆ? ಹಾಗಾಗಿ ಅಲ್ಲಿರ್ತಕ್ಕಂಥ ಚೀಫ್ ಆಫೀಸರ್ಸ್ಗಳು, ದಾಂಡೇಲಿ ನಗರಸಭೆಯವರು ದಯವಿಟ್ಟು ಇಂಥವ್ರನ್ನ ಸರ್ವೆ ಮಾಡಿ ಇಂಥವ್ರಿಗೆ ದಯವಿಟ್ಟು
ಆ ಒಂದು ಸವಲತ್ತು ತರಿಸ್ಕೊಟ್ರೆ ಖಂಡಿತ ಒಂದು ರೀತಿ ನಿಮಗೆ ಸಾರ್ಥಕತೆ ಆಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಹಾಗಾಗಿ ಪಾಪ ಭೇಟಿಯಾಗಿದ್ದಾರೆ. ದಯವಿಟ್ಟು ಇದನ್ನ ನಾನು ಇವ್ರದೆಲ್ಲ ನಾನು ಮಾಹಿತಿ ತಗೊಂಡು ನಿಮ್ಗೆ ಕಳಿಸ್ಕೊಡ್ತೀನಿ. ದಯವಿಟ್ಟು ಇಂಥವ್ರಿಗೆ ಮನೆ ಆ G+2 ಏನು 1100 ಮನೆ ಸ್ಯಾಂಕ್ಷನ್ ಮಾಡಿದಿರಲ್ಲ ನೀವಲ್ಲಿ G+2 ಆ ಮನೆಗಳಲ್ಲಿ ದಯವಿಟ್ಟು ಇಂಥ ಬಡವ್ರು ಕೊಡಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತೀವಿ. ಮೇಡಮ್, ಈಗ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ಕೆಲವು ಅಲೆಮಾರಿ ಜನಾಂಗ ಮತ್ತೆ ದುಡ್ಕೊಂತಿರ್ತಕ್ಕಂಥ ಕುಟುಂಬಗಳು, ತುಂಬಾ ಬಡ ಕುಟುಂಬಗಳಿಗೆ ಒಂದು 1100 ಮನೆಗಳನ್ನ ಸರ್ಕಾರ ಬಿಡುಗಡೆ ಮಾಡಿತ್ತು ಮೇಡಮ್. ಅಂತದ್ರಲ್ಲಿ ಈಗ ಏನಾಗಿದೆ ಅಂದ್ರೆ ಅರ್ಹರಿಗೆ ನಿಜವಾಗೂ ಸಿಕ್ಕೇ ಇಲ್ಲ. ಬಡವ್ರಿಗೆ ಮತ್ತೆ ದುಡ್ಕೊಂಡ್ ತಿಂತಕ್ಕಂಥ ಕುಟುಂಬಗಳಿಗೆ ಮತ್ತೆ ಅಲೆಮಾರಿ ಕುಟುಂಬಗಳಿಗೆ ಯಾರ್ಯಾರಿಗೋ ಸಿಗ್ತಾ ಇದೆ. ಪಾಪ ಮೊನ್ನೆ ನಾನು ಕಾರವಾರದಿಂದ ಬರುವಾಗ ಪಾಪ ದಾಂಡೇಲಿಯವರು ಬಂದು ಈ ಚಿಂದಿ ಆಯ್ತಾರಲ್ಲ ಮೇಡಮ್, ಅಂತವ್ರೆಲ್ಲ ಪಾಪ ಇವತ್ತಿಗೂ ಸಹ ಅವ್ರಿಗೇನು ನಿವೇಶನ ಇಲ್ಲ, ಯಾವ್ದು ಇಲ್ಲ, ಯಾವ್ದೋ ಒಂದು ಜೋಪಡಿಗಳು ಹಾಕೊಂಡು ಜೀವನ ಮಾಡ್ತಾವ್ರೆ. ಹಾಗಾಗಿ ಈ ರೀತಿ ಇದ್ದಾಗ ದಯವಿಟ್ಟು ತಾವೊಂದು ಪತ್ರ ಬರೀಬೇಕು ವಸತಿ ಇಲಾಖೆಗೆ ಮತ್ತೆ ಆ ಒಂದು ನಗರಸಭೆ ಇದಕ್ಕೆ. ದಯವಿಟ್ಟು ಬಡವ್ರಿಗೆ ವಿಶೇಷವಾಗಿ ಆ ಒಂದು ಏನು ಅಲೆಮಾರಿ ಕುಟುಂಬಗಳಿಗೆ ಮನೆ ಸಿಗೋ ರೀತಿ ಇದ್ ಮಾಡ್ಬೇಕು ಮೇಡಮ್. ದಯವಿಟ್ಟು ಈಗ 1100 ಮನೆ ಬಿಡುಗಡೆ ಆಗಿದೆ. ಬಟ್ ಅವ್ರಿಗೆ ಮಂದಿ ಯಾರ್ದಾರು ಗೊತ್ತದ ಮೇಡಮ್, ಯಾವ್ದಾರು ಹಿಂಗೆ 4-5 ಮಂದಿ ಹೆಸರು ಗೊತ್ತದ ನಿಮ್ಗೆ? ಹಾ ಮೇಡಮ್, 4-5 ಅಲ್ಲ ಮೇಡಮ್, ಟೋಟಲ್ ಒಂದು 50ರಿಂದ 60 ಕುಟುಂಬಗಳು ಇದೆ ಮೇಡಮ್. ಅದೇ ನೀವು ಅದಕ್ಕೆ ಸ್ಯಾಂಪಲ್ ಒಂದು 5-6 ಮಂದಿ ಹೆಸರು ಕಳಿಸ್ರಿ. ಯಾಕಂದ್ರೆ ಈಗ ಏನಾಗಿದೆ ಎಲ್ಲವೂ ಇದು ಮಾಡಿ ಏನು ಆನ್ಲೈನ್ ಅಪ್ಲಿಕೇಶನ್ ಇದಾವಂತ ಹೇಳ್ತಾ ಇದ್ದಾರೆ. ಈಗ ಮ್ಯಾನ್ಯುಯಲ್ ತೆಗೆದ್ಬಿಟ್ಟಾರೆ ಹೌಸಿಂಗ್ನವರು. ಅದಕ್ಕೆ ನಾನು ವೆರಿಫೈ ಮಾಡ್ತೀನಿ ಯಾವ ಸ್ಕೀಮ್ನಾಗ ಸ್ಕೀಮ್ ಅಂತ ಹೆಸರು ಮತ್ತೆ ಅವ್ರು ನಿಮಗೆ ಗೊತ್ತಿದ್ದವ್ರು ಒಂದು 5-6 ಮಂದಿ ಬೆನಿಫಿಷರೀಸ್ ಅದೇ ಹೆಸರು ಕಳಿಸ್ರಿ ನನಗೆ. ಸರಿ ಮೇಡಮ್, ಅದು ಕಳಿಸ್ತೀನಿ. ದಯವಿಟ್ಟು ಈ ವರದಿನೂ ಹಾಕ್ತೀನಿ ಮೇಡಮ್. ತಮ್ಮ ಅಭಿಪ್ರಾಯ ತಗೊಂಡು ದಯವಿಟ್ಟು ತಾವು ಒಂದ್ಸಲ ಭೇಟಿ ಕೊಡಿ ಮೇಡಮ್ ಪ್ಲೀಸ್. ದಾಂಡೇಲಿ ನಗರಸಭೆ ಮಾಡ್ತೀನಿ. ಓಕೆ ಮೇಡಮ್, ಓಕೆ. ಮೇನ್ ಅಂದ್ರೆ ನನಗೆ ನೀವು ಯಾವ್ದಾರ ಇದು ಡೀಟೇಲ್ಸ್ ಹಾಕ್ತೀನಿ ಮೇಡಮ್, ನಿಮ್ಗೆಲ್ಲ ವಾಟ್ಸ್ಆಪ್ ಡೀಟೇಲ್ಸ್ ಹಾಕ್ರಿ. ಓಕೆ ಹಾಕ್ರಿ, ನಾ ವೆರಿಫೈ ಮಾಡ್ತೀನಿ ಅದು ಯಾವ ಸ್ಕೀಮ್ ಅಂತ ಹೆಸರು. ಆಮೇಲೆ ನಾನು ಕೇಳ್ತೀನಿ ಹೆಡ್ ಆಫೀಸಿಗೆ. ಯಾಕಂದ್ರೆ ನನಗೆ ಮೊನ್ನೆ ಅವರು ಯಾವ್ದು ಲಾಸ್ಟ್ ಡಿಪಾರ್ಟ್ಮೆಂಟ್ ನಂದು ಇವ್ಯಾಲ್ಯೂಯೇಷನ್ ಮಾಡ್ತಾ ಇದೆಯಲ್ಲ, ಹೌಸಿಂಗ್ ಇವ್ಯಾಲ್ಯೂಯೇಷನ್ ಮಾಡೋ ಮುಂದೆ ಹೇಳಿದ್ರು ಈಗ 100% ಆನ್ಲೈನ್ ಇದೆ. ಈಗ ಬೇರೆಯವ್ರು ಯಾರು ಇಂಟರ್ಫಿಯರ್ ಮಾಡಕ್ ಆಗಲ್ಲ, ಅದು ಆನ್ಲೈನ್ ಅವರು ಫಾರ್ಮ್ ತುಂಬೇಕಂತ ಏನೋ ಹೇಳಿದ್ರು ನನಗೆ. ಬಸವ ಆವಾಸ್ ಯೋಜನೆ, ಆಮೇಲೆ ಅಟಲ್ ಬಿಹಾರ್ ವಾಜಪೇಯಿ ಆವಾಸ್ ಯೋಜನೆ ಎಲ್ಲ ಈಗ ಆನ್ಲೈನ್ ಇದೆ ಅಂದ್ರು. ಅದಕ್ಕೆ ನೀವು ನನಗೆ ಸ್ಯಾಂಪಲ್ ಕಳಿಸಿದ್ರೆ ಗೊತ್ತಾಗ್ಬಿಡ್ತದೆ. ಕಳಿಸ್ತೀನಿ ಮೇಡಮ್, ದಯವಿಟ್ಟು. ಗೊತ್ತಾಯ್ತಲ್ಲ ವೀಕ್ಷಕರೇ, ವಿಶೇಷವಾಗಿ ಈಗ ನಾನ್ ಕೇಳೋದು ಪಾಪ ನೋಡಿ ಎಂತೆಂತವ್ರಿಗೂ ನೀವು ಮನೆ ಕೊಡ್ತಿರ್ಲಾ ಆಯ್ತಾ. ಏನ್ರಿ ಇವಾಗಂತೂ ಕಮಿಷನರ್ ಇವಾಗ ಬಂದವ್ರು ಬಿಡಿ, ಹಳೆ ಕಮಿಷನರ್ ಏನ್ ಮಾಡಿದ್ರು ಆ ಜನಪ್ರತಿನಿಧಿಗಳು, ವಿಶೇಷವಾಗಿ ಆ ಕಾರ್ಪೊರೇಟ್ರು, ಆ ದಾಂಡೇಲಿ ಕಾರ್ಪೊರೇಟ್ರುಗಳೇ ನಿಮ್ಗೆ ಏನಾದ್ರು ಇದಿದ್ಯಾ ನೋಡಿ, ಎಲ್ರಿ ಕೊಟ್ಟಿದ್ದೀರಾ ನೀವು ಬಡವ್ರಿಗೆ? ಆಯ್ತಾ, ಬಡವ್ರಿಗೆ ಎಲ್ಲಿ ಕೊಟ್ಟಿದ್ದೀರಾ ನೀವು? ಬರೀ ಅರ್ಹತೆ ಇದ್ದವ್ರಿಗೆ ಮನೆ, ಅರ್ಹತೆ ಇದ್ದವ್ರಿಗೆ ಮನೆ ಕೊಡೋದ್ ಬಿಟ್ಟು ಅರ್ಹತೆ ಇಲ್ದಿದ್ದವ್ರಿಗೆ 2 ಮನೆ ಇರೋರ್ಗೆ, ಮನೆ ಇರೋರ್ಗೆ ಕೊಟ್ಟಿದ್ದೀರಂತಲ್ಲ. ಪಾಪ ನೋಡಿ ಎಲ್ರಿ ಬಡವ್ರಿಗೆ ಎಲ್ರಿ ಇದೆ ನ್ಯಾಯ? ವಿಶೇಷವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಜವಾಗೂ ತಲೆಮಾಡ್ದವ್ರನ್ನ ಮೇಲೆತ್ಬೇಕಂತ ಕೆಲಸ ಮಾಡ್ಬೇಕು. ಆದ್ರೆ ನೋಡಿ ಬಡವ್ರು ಬಡವರಾಗೇ ಇದಾರೆ, ಮನೆ ಇಲ್ದಿದ್ದವ್ರು ಮನೆಯಾಗೇ ಇದಾರೆ. ಅರ್ಥ ಆಯ್ತಾ? ನೋಡಿ ಜೋಪಡಿಗಳು ಹಾಕೊಂಡು ಜೀವನ ಮಾಡ್ತಾವ್ರೆ. ದಯವಿಟ್ಟು ಈ ವ್ಯವಸ್ಥೆ ಹೋಗ್ಬೇಕು. ಇದನ್ನ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ, ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ಗಮನಕ್ಕೆ ತಗೋಬತ್ತೀನಿ. ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಯಾರು ಬಡವರು ಇದಾರೋ, ಯಾರು ನಿಜವಾದ ಅರ್ಹತೆ ಇದೆ ಅವ್ರಿಗೆ ಮನೆಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಬಸವ. ಇನ್ನಾದ್ರೂ ಉಳಿದ ಮನೆಗಳು ನೈಜ ಬಡವರಿಗೆ ಸಿಗುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.